ಮುಂದಿನ ದಿನಗಳಲ್ಲಿ ಸೊ ಈಗಾಗಲೇ ಹೇಳಿದ್ರ ಹಲವಾರು ಜನರಿಗೆ ಸ್ಕ್ರೀನ್ ಶೇರ್ ಮಾಡಬೇಕು ಅಂತಿದ್ರೆ ಹಲವಾರು ಜನರ ಜೊತೆ ಅದ್ರ ಜೊತೆಗೆ ಡೈರೆಕ್ಷನ್ ಮಾಡಬೇಕು ಅಂತಿದ್ರೆ ಸೊ ಯಾವ ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತ ಏನಾದರೂ ಇಟ್ಕೊಂಡಿದ್ರಾ ಅಂತ? ನಾನು ಹೇಳ್ದಂಗೆ ಆಲ್ರೆಡಿ ಡಿ ಬಾಸ್ ಅನ್ನೋದು ಒಂದು ಕ್ರೇಜ್ ಜಾಸ್ತಿ ಇದೆ. ಸೊ ಡಿ ಬಾಸ್ಗೆ ಮಾಡಬೇಕು ಚಿತ್ರ ಅನ್ನೋದು ಇಷ್ಟ. ಬಟ್ ಅವರು ಕಂಟೆಂಟ್ ಸಿನಿಮಾಗಳು ಮಾಡಿಲ್ಲ. ನನಗೆ ಅವರನ್ನು ಈ ಲುಕ್ಕಲ್ಲಿ ನೋಡೋಕೆ ತುಂಬ ಇಷ್ಟ. ಈಗ ಇವ್ರೇನು ಕ್ಯಾರೆಕ್ಟರ್ ಮಾಡಿದ್ದಾರೆ ಆ ಥರ ಸ್ಟೈಲಿಶಾಗಿ ನೋಡಬೇಕು ಅನ್ನೋದು ಇಷ್ಟ ನನಗೆ. ಸೊ ಇನ್ನೊಂದು 2-3 ಕಥೆಯನ್ನು ನಾವು ಆಲ್ರೆಡಿ ಮಾಡ್ಕೊಂಡು ಅದೊಂದು ಇದು ನಡೀತಿದೆ ಡಿಸ್ಕಷನ್ನು. ಅದು ಸ್ವಲ್ಪ ಕಂಟೆಂಟ್ ಸಿನಿಮಾನೇ. ಅದು ಬಿಟ್ಟರೆ ಇನ್ನೊಂದು ಲವ್ ಸ್ಟೋರಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನನಗೆ ಸ್ಟಾರ್ ಅನ್ನೋದಾದರೆ ನನಗೆ ದರ್ಶನ್ ಸರ್ ಅಥವಾ ಸುದೀಪ್ ಸರ್ ಈ ಥರ ಹೋಗೋಕ್ಕೆ ಇಷ್ಟ. ಸೊ ಪ್ಲ್ಯಾನ್ ಇದೆ, ನೋಡೋಣ. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.